ಸ್ನೇಹಿತರೆ, ಗೃಹಲಕ್ಷ್ಮಿಯ 12ನೇ ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಈಗ ವೆಯ್ಟ್ ಮಾಡ್ತಾ ಇದ್ದೀರಾ. ಹಾಗಾದರೆ ಈ ಒಂದು ಹಣ ಯಾವಾಗ ಬರುತ್ತೆ? ನಿಮ್ಮ ಒಂದು ಖಾತೆಗೆ 12ನೇ ಹಾಗೂ 13ನೇ ಕಂತಿನ ಹಣ ಬಂದು ಈಗ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ವಿಚಾರವಾಗಿ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುವಂಥದ್ದು. ಹಾಗೆ ಅದಕ್ಕಿಂತ ಮುಂಚೆ ಮೊದಲನೇ ಬಾರಿಗೆ ನಮ್ಮ ಒಂದು ಚಾನಲ್ನ ಯಾರೆಲ್ಲ ನೋಡ್ತಿದ್ರ ಎಲ್ಲರೂ ಕೂಡ ತಪ್ಪದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸು ನಿಮಗೆ ತಿಳಿಸ್ತಾ ಹೋಗ್ತಾನೆ, ನಿಮಗೂ ಯೂಸ್ಫುಲ್ ಮಾಹಿತಿ ತಿಳಿತಾ ಹೋಗುತ್ತೆ. ಹಾಗೆ ಇವಾಗಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಓಕೆ, ಹಾಗೆ ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ, ಎಷ್ಟಾಗುತ್ತೆ ಅಷ್ಟು ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಹಾಗಾದರೆ ಈ ಒಂದು 12ನೇ ಹಾಗೂ 13ನೇ ಕಂತಿನ ಹಣ ಏನಿದೆ ಅದು ನಿಮಗೆ ಯಾವಾಗ ಬಂದು ತಲುಪುತ್ತೆ? ಒಂದು ಕಡೆ ವಿಪಕ್ಷ ನಾಯಕರು CM ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಗೃಹಲಕ್ಷ್ಮಿಯ ಹಣ ಯಾರಿಗೂ ಕೂಡ ಇಲ್ಲಿ ಜಮಾ ಆಗ್ತಾ ಇಲ್ಲ. ಈಗಾಗಲೇ ಆಗಬೇಕಾಗಿತ್ತು, ಹಣ ಎಲ್ಲರಿಗೂ ಕೂಡ ಜಮಾ ಆಗಬೇಕಾಗಿತ್ತು, ಆದರೆ ಇಲ್ಲಿ ಆಗಿಲ್ಲ ಅಂತಲೇ ಹೇಳ್ಬೋದು. ಇನ್ನೊಂದು ವಿಷಯ ಏನು ಅಂತ ಅಂದರೆ, ಇನ್ನು ಸ್ವಲ್ಪ ದಿನಗಳಲ್ಲಿ 14ನೇ ಕಂತಿನ ಹಣ ಕೂಡ ನಿಮಗೆ ಜಮಾ ಆಗಬೇಕಾಗಿದೆ. ಆದರೆ ಇಲ್ಲಿ 12ನೇ ಹಾಗೂ 13ನೇ ಕಂತಿನ ಹಣ ಈಗ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು. ನೀವೆಲ್ಲರೂ ಈಗಾಗಲೇ 12 ಮತ್ತು 13ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿ 1.82 ಲಕ್ಷ ಗೃಹಲಕ್ಷ್ಮಿಯರಿಗೆ ಒಂದೇ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳ್ಬೋದು. ಇಲ್ಲಿ BJP ಸರ್ಕಾರ ಕೂಡ ಕಾಂಗ್ರೆಸ್ ಅವರಿಗೆ ಏನಂತ ಹೇಳ್ತಾ ಇದ್ದಾರೆ ಅಂತ ಅಂದರೆ, ಈಗ ಈ ಒಂದು ಎಲ್ಲ ಆಸೆಯನ್ನು ತೋರಿಸಿ ಅಧಿಕಾರಕ್ಕೆ ಬಂದಿದ್ದಾರೆ. ಹಾಗೆ ಸರಿಯಾದ ಹಣದ ಲೆಕ್ಕ ಕೂಡ ಇಲ್ಲ ಅಂತ ಕೂಡ BJP ಸರ್ಕಾರ ಕಿಡಿ ಕಾರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರದ ಮೇಲೆ. ಹಾಗೆ ರೈತರ ಭೂಮಿಯನ್ನು ಕಬಳಿಸಿ ಬೆಲೆಯೆಲ್ಲಾನು ಕೂಡ ಏರಿಕೆಯನ್ನು ಮಾಡಿದ್ದಾರೆ ಅಂತ ವಾಗ್ದಾಳಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ BJP ಸರ್ಕಾರ. ಹಾಗೆ ಇಲ್ಲಿ ಕಾಂಗ್ರೆಸ್ನ ನಂಬಿದ್ರೆ ಕೆಲಸವಾಗೋದಿಲ್ಲ. ಗೃಹಲಕ್ಷ್ಮಿಯ ಹಣ ಕೂಡ ತಲುಪಿಲ್ಲ, ಯುವ ನಿಧಿ ಹಣ ಕೂಡ ಬಂದಿಲ್ಲ. ಕಾಂಗ್ರೆಸ್ ಸರ್ಕಾರ ಆಸೆಯನ್ನು ತೋರಿಸ್ತಾ ಇದ್ದಾರೆ ಅಂತ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ BJP ಸರ್ಕಾರ. ಆದರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನ ಹೇಳ್ತಾ ಇದ್ದಾರೆ ಅಂತ ಅಂದರೆ, ಅಮೌಂಟ್ ಈಗ ಜಮಾ ಮಾಡ್ತೀವಿ, ಎಲ್ಲರೂ ಕೂಡ ಜಮಾ ಮಾಡ್ತೀವಿ, ಶೀಘ್ರದಲ್ಲೇ ಹಣ ನಿಮ್ಮ 12ನೇ ಕಂತು ಹಾಗೂ 13ನೇ ಕಂತಿನ ಹಣ ಬಂದು ನಿಮಗೆ ಜಮಾ ಆಗುವಂಥದ್ದು. ಈ ಒಂದು ಹಣ ಒಂದೇ ಸಲ ಬಂದು ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ 12ನೇ ಹಾಗೂ 13ನೇ ಕಂತಿನ ಹಣ ನಿಮಗೆ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಇಲ್ಲಿ ಮೊದಲು ಬರುವಂಥದ್ದು 12ನೇ ಕಂತಿನ ಹಣ ಬಂದು ನಿಮಗೆ ಜಮಾ ಆಗುತ್ತೆ. ಅದಾದ ಮೇಲೆ ಇದೇನು 2000 ಏನಿದೆ, ಫಸ್ಟು 12ನೇ ಕಂತಿನ ಹಣ ಬರುತ್ತೆ. ಅದಾದಮೇಲೆ ಇನ್ನೂ 2000 ಏನಿದೆ ಅದು ನಿಮಗೆ 13ನೇ ಕಂತಿನ ಹಣ ಬಂದು ಜಮಾ ಆಗುವಂಥದ್ದು ಅಂತ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಆದರೆ ಕರೆಕ್ಟ್ ಡೇಟನ್ನು ಇಲ್ಲಿ ಅನೌನ್ಸ್ಮೆಂಟ್ ಮಾಡಿಲ್ಲ. ನಿಮಗೆ ಯಾವಾಗ ಆ ಒಂದು ಹಣ ಬಂದು ತಲುಪುತ್ತೆ ಅಂತ ಕರೆಕ್ಟ್ ಡೇಟನ್ನು ಇಲ್ಲಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಯಾಕಂದರೆ ಇಲ್ಲಿ ಪ್ರತಿ ಸಲ ಕೂಡ ತುಂಬ ಡೇಟನ್ನು ಕೊಟ್ಟಿದ್ದಾರೆ, ಆದರೆ ಅದೇ ಡೇಟ್ಗೆ ಇಲ್ಲಿ ಹಣ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು. ಆ ಒಂದು ಡೇಟಲ್ಲಿ ಇವಾಗ ಏನು ಕೂಡ ನೀವು ಡೇಟನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ನೀವು ಕೂಡ ಏನು ಮಾಡಬೇಕಾಗಿಲ್ಲ, ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಯಾರೆಲ್ಲ ಗೃಹಲಕ್ಷ್ಮಿಯರಿದ್ದಾರೆ ಅವ್ರಿಗೆ ಗೃಹಲಕ್ಷ್ಮಿ ಹಣ ಬಂದು ತಲುಪಬೇಕಾದ್ರೆ, 12 ಮತ್ತು 13ನೇ ಹಣ ಬಂದು ತಲುಪಬೇಕಾದ್ರೆ ಅಪ್ಡೇಟ್ಸು ನಿಮಗೆ ಬರುವಂಥದ್ದು, ನಿಮಗೆ ಫುಲ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬಂದ ತಕ್ಷಣ. ಹಾಗೆ ನೀವು ಏನು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಸ್ವಲ್ಪ ಏನು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ಬರುತ್ತೆ ಹಣ ಅಂತ ನೀವು ಎಕ್ಸಾಕ್ಟ್ ಡೇಟನ್ನು ಕೇಳೋದಾದರೆ ಇನ್ನೂ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ ಅಂತ ಹೇಳ್ಬೋದು. ಶೀಘ್ರದಲ್ಲೇ ಹಣವನ್ನು ನಿಮಗೆ 12 ಮತ್ತು 13ನೇ ಕಂತಿನ ಹಣ ನಿಮಗೆ ಜಮಾ ಆಗುತ್ತೆ ಅಂತ ಇಲ್ಲಿ ಹೇಳಿರುವಂಥದ್ದು. ಇದು ಇವತ್ತಿನ ಒಂದು ಇಷ್ಟು ಅಪ್ಡೇಟ್ಸ್ ಆಗಿತ್ತು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ರೀತಿಯಾದಂಥ ಒಂದು ಅಪ್ಡೇಟ್ಸನ್ನು ನಿಮಗೆ ಕೊಡ್ತೀವಿ. ಹಾಗಾಗಿ ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ರು, ಸಬ್ಸ್ಕ್ರೈಬ್ ಆಗ್ತಿಲ್ಲ. ತಪ್ಪದೆ ನೋಡ್ತಿರುವಂಥ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ವಿಡಿಯೋಗೆ ಎಷ್ಟಾಗುತ್ತೆ ಅಷ್ಟು ಲೈಕ್ಸ್ನ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ.